ನೋಡಿ, 6 ಅಂಕಿಯ ಸಂಖ್ಯೆ ಎ ಬಿ ಸಿ ಡಿ ಇ 1 ಇವು 1 ಎ ಬಿ ಸಿ ಡಿ ಇ ಮತ್ತು 3ರ ಗುಣಲಬ್ಧ. ಅಂದರೆ ಈ ಸಂಖ್ಯೆಯ 3ರ ಗುಣಲಬ್ಧ ಈ ಸಂಖ್ಯೆಗೆ ಸಮ ಆಗದ ಅಂತ ಹೇಳ್ತಿದ್ದ ನಾವು. 5 ಅಂಕಿಯ ಸಂಖ್ಯೆ ಎ ಬಿ ಸಿ ಡಿ ಇ ಎಲ್ಲಿರುವ ಅಂಕಿಗಳ ಮೊತ್ತ. ಹಾಗಾದರೆ ಎ ಬಿ ಸಿ ಡಿ ಇ 5 ಅಂಕಿಯ ಸಂಖ್ಯೆ ಐತಿ, ಅದು ಏನಾಗಿರಲಿ ಎಕ್ಸ್ ಆಗಿರಲಿ ಅಂತ ತೊಗೊಂಡೇನು ರೀ. ಅದೇ ರೀತಿ ಎ ಬಿ ಸಿ ಡಿ ಇ 1 ಅಂತ ಬರೆದಾಗ ಎಕ್ಸ್ ಇಂಟು 1 ಅಂದರೆ ಬಿಡಿ ಮತ್ತು 10ರ ಸ್ಥಾನದಲ್ಲಿ ಬರ್ತೀನಿ, 10x ಪ್ಲಸ್ 1. ಇನ್ನು 1 ಎ ಬಿ ಸಿ ಡಿ ಇ ಬರೆದಾಗ 1 ಲಕ್ಷ ಸ್ಥಾನದಲ್ಲೈತಿ, ಪ್ಲಸ್ ಎ ಬಿ ಸಿ ಡಿ ಇ ಅಂದರೆ ಏನೈತಿ ರೀ, ಎಕ್ಸ್ ತೊಗೊಂಡೇವೆ, 1 ಲಕ್ಷ ಪ್ಲಸ್ ಎಕ್ಸ್, 10x ಪ್ಲಸ್ 1 ಈ ಸ್ಥಾನ ಈಕ್ವಲ್ ಟು 3 ಇಂಟು 1 ಲಕ್ಷ ಪ್ಲಸ್ ಎಕ್ಸ್, 10x ಪ್ಲಸ್ 1 ಈಕ್ವಲ್ ಟು 3 ಇಂಟು ಲಕ್ಷ 3 ಲಕ್ಷ ಪ್ಲಸ್ 3 ಇಂಟು ಎಕ್ಸ್ 3x ಪ್ಲಸ್ 3x ಈ ಕಡೆ ಬಂದರೆ ಮೈನಸ್ 3x ಪ್ಲಸ್ 1 ಈ ಕಡೆ ಹೋದರೆ ಮೈನಸ್ 1. ಹಾಗಾದರೆ 10ರಾಗ 3 ಹೋದರೆ 7x ಈಕ್ವಲ್ ಟು 3 ಲಕ್ಷದಾಗ 1 ಹೋದರೆ 2,99,999. ಗುಣಾಕಾರ 7 ಹೋದರೆ ಭಾಗಾಕಾರ ಆಗುತ್ತಾ, 2,99,999 7ರಿಂದ ಭಾಗಾಕಾರ ಮಾಡಿದಾಗ 42,857 ಬರ್ತಾ ಇದೆ. ಹಾಗಾದರೆ ಇಲ್ಲಿ 5 ಅಂಕಿಯ ಸಂಖ್ಯೆ ಐತಿ, ಇದು 5 ಅಂಕಿಯ ಸಂಖ್ಯೆ ಐತಿ, ಇವುಗಳನ್ನು ಕೂಡಿಸಿದಾಗ ಮೊತ್ತ ಎಷ್ಟು ಬರ್ತದೆ ರೀ, 26 ಬರ್ತಾ ಇದೆ. 62ನೇ ಪ್ರಶ್ನೆ, 25,000 ಜನಸಂಖ್ಯೆಯ ಒಂದು ಪಟ್ಟಣದಲ್ಲಿ 13,000 ಜನರು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನು, 13,000 ಜನರು ಯಾವುದ್ರಿ, ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ND ಅಂತ ಬರ್ಕೋತೇನೆ ರೀ, ನಂಬರ್ ಆಫ್ ಡೆಕ್ಕನ್ ಹೆರಾಲ್ಡ್ಸ್, ಓದುವವರ ಸಂಖ್ಯೆ 13,000. 10,500 ಜನರು ದಿ ಟೈಮ್ಸ್ ಆಫ್ ದ ಇಂಡಿಯಾ. ಹಾಗಾದರೆ ಟೈಮ್ಸ್ ಆಫ್ ದ ಇಂಡಿಯಾ ಓದುವವರ ಸಂಖ್ಯೆ 10,500 ಪತ್ರಿಕೆ, ಮತ್ತು 2,500 ಜನರು ಎರಡೂ ಪತ್ರಿಕೆಯನ್ನು ಅಂದರೆ ND ಛೇದನ ಆಯತ ಕರೀತಾ ಇದ್ದಾವೆ. ಇದು ಓದುವವರು 2,500 ಜನರು ಎರಡೂ ಪತ್ರಿಕೆ ಓದುತ್ತಾರೆ. ಹಾಗಾದರೆ ಜನಸಂಖ್ಯೆಯ ಶೇಕಡ ಎಷ್ಟರಷ್ಟು ಎರಡೂ ಪತ್ರಿಕೆಗಳನ್ನು ಓದುವುದಿಲ್ಲ? ಮೊದಲು ಪತ್ರಿಕೆಯನ್ನು ಓದುವುದಿಲ್ಲ ಕಂಡುಹಿಡಿಬೇಕು ರೀ, ಆಮೇಲೆ ಏನು ಮಾಡಬೇಕು, ಅದನ್ನು ಶೇಕಡ ಅಂತ ಕಂಡುಹಿಡಿಬೇಕಾಗ್ತದೆ. ಹಾಗಾದರೆ ND ಸಂಯೋಗ I, ಹಾಗಾದರೆ ಒಟ್ಟು ಏಟಾಗ್ತದೆ ND ಪ್ಲಸ್ NI ಮೈನಸ್ ND ಛೇದನ I ಈಕ್ವಲ್ ಟು ND 13,000, NI 10,500. ಎರಡೂ ಓದುವವರನ್ನು ಕಳೆದು ಬಿಡೋಣ, 2,500. ಸೊ ಎರಡೂ ಕೂಡಿಸಿದಾಗ ಎಷ್ಟಾಗ್ತದೆ, 23,500 ಮೈನಸ್ 2,500 ಕಳೆಯೋಣ, ಅಲ್ಲಿ ಎಷ್ಟಾಗ್ತದೆ ರೀ, 21,000 ಜನ ಪತ್ರಿಕೆಯನ್ನು ಓದಾಕತ್ತಾರ. ಹಾಗಾದರೆ ಒಟ್ಟು ಜನಸಂಖ್ಯೆ ಎಷ್ಟೈತೆ ಅಂದರೆ 25,000 ಐತಿ. ಓದದೇ ಇರುವಂತಹದ್ದು, ಓದುವುದಿಲ್ಲ. ಹಾಗಾದರೆ 25,000 ಮೈನಸ್ 21,000 ಈಕ್ವಲ್ ಟು ಎಷ್ಟು ಸಾವಿರ ಜನ ಓದೋದಿಲ್ಲ ರೀ, 4,000 ಜನ ಓದಂಗಿಲ್ಲ. ಹಾಗಾದರೆ 25,000ಕ್ಕೆ 4,000 ಜನ ಓದಂಗಿಲ್ಲ ಅಂದರೆ 100ಕ್ಕೆ ಎಷ್ಟು ಜನ ಓದೋದಿಲ್ಲ? ಹಾಗಾದರೆ 100 ಇಂಟು 4,000 ಭಾಗಲೆ 25, ಇದು ಸರಿ 25,000. ಇವೆರಡು 3 0 ಈ 3 0, 25 ಬಂದಲೇ 25 4 100. ಸೊ 4 ಇಂಟು 4 ಈಕ್ವಲ್ ಟು 16%. ಹಾಗಾದರೆ 16% ಜನ ಏನು ಮಾಡೋದಲ್ಲಪ್ಪ ಅಂದ್ರೆ ಎರಡೂ ಪತ್ರಿಕೆಯನ್ನು ಓದದೇ ಇರುವಂಥವರು. ನೆಕ್ಸ್ಟ್ ಅದೇ ರೀತಿಯಾಗಿ ಒಂದು 63ನೇ ಪ್ರಶ್ನೆ, ಒಂದು ಘನಾಕೃತಿಯ ಅರ್ಧಗೋಳದ ಮೇಲೆ ಶಂಕು ನಿಂತಿದೆ. ಇವೆರಡರ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ 1 ತ್ರಿಜ್ಯಕ್ಕೆ ಸಮವಾಗಿದೆ. ಹಾಗಾದರೆ ಘನಾಕೃತಿಯ ಘನಫಲ ನೋಡ್ರಿ, ಒಂದು ಅರ್ಧಗೋಳ ಐತಿ, ಅರ್ಧಗೋಳದ ಮೇಲೆ ಶಂಕು ನಿಂತದ. ಹಾಗಾದರೆ ಘನಫಲ ಕಂಡುಹಿಡಿಯಬೇಕಾಗೈತೆ. ಘನಾಕೃತಿಯ ಘನಫಲ, ಅರ್ಧಗೋಳದ ಘನಫಲ ಸೂತ್ರ ಗೊತ್ತಿರಬೇಕು, ಏನು 2/3 πr³
ಪ್ಲಸ್ ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್. ಹಾಗಾದರೆ ಇಲ್ಲಿ ಏನು ಮಾಡೋಣ, ಇವೆರಡರ ಘನಫಲ ಕಂಡುಹಿಡಿಬೇಕು. ಬೆಲೆ ಹಾಕಿಬಿಡೋಣ್ರಿ. 2 3 ಪೈ ಹಾಗೆ ಬರ್ಕೊಳ್ಳೋಣ ಇಂಟು ತ್ರಿಜ್ಯನೂ ಒಂದಿದೆ 1/3 ಪ್ಲಸ್ 1/3 ಪೈ ಹಂಗೆ ಬರ್ಕೊಳ್ಳೋಣ. ತ್ರಿಜ್ಯನೂ ಒಂದಿದೆ ಮತ್ತು ಎತ್ತರನೂ ಒಂದು ಸೆ 2/3 ಪೈ ಪ್ಲಸ್ 1/3 ಪೈ. ಯಾಕೆ 1/2 ಅಂದ್ರೆ ಒಂದೇ, 1 ಇಂಟು 1 ಮಾಡಿದರೆ ಅದೇ ರೀತಿ ಬರ್ತದೆ ರೀ. ಹಾಗಾದರೆ ಲಸ 3 ಬತ್ತು ಇಂಟು 1 ಅಂದರೆ 2 ಪೈ ಪ್ಲಸ್ 1 ಪೈ ಈಕ್ವಲ್ ಟು 3 ಪೈ ಡಿವೈಡೆಡ್ ಬೈ 3. 3 1 3. ಸೊ ಎಷ್ಟು ಬರ್ತದೆ ಪೈ. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ 4. 64ನೇ ಪ್ರಶ್ನೆ ನೋಡ್ರಿ. ಈ ರೀತಿ ಬಿಡಿಸಿದಾಗ a ಪ್ಲಸ್ ಬಿ ಪ್ಲಸ್ ಸಿ ಅದರ ಘಾತ 3 ಮೈನಸ್ a³ ಮೈನಸ್ b³ ಮೈನಸ್ c³. ಈ ರೀತಿ ಇದ್ದಾಗ ಭಾಳ ಸಿಂಪಲ್. ಏನು ಮಾಡಿಬಿಡೋಣ್ರೆ, ಎ ಮತ್ತು ಬಿ ಮತ್ತು ಸಿಗಳ ವ್ಯಾಲ್ಯೂ 1 ಅಂತ ತೊಗೊಂಡ್ಬಿಡೋಣ. ಹಾಗಾದರೆ 1 ಪ್ಲಸ್ 1 ಪ್ಲಸ್ 1 ಅದರ ಘಾತ 3 ಮೈನಸ್ 1/3 ಮೈನಸ್ 1/3 ಮೈನಸ್ 1/3. ಹಾಗಾದರೆ 1 ಪ್ಲಸ್ 1 ಪ್ಲಸ್ 1 ಅಂದರೆ 3/3 ಮೈನಸ್ 1 ಮೈನಸ್ 1 ಮೈನಸ್ 1. 3/3 ಅಂದರೆ 27 ಮೈನಸ್ ಎಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತೆ? ಮೈನಸ್ 3 ಆಗುತ್ತೆ. 27ರಾಗ 3 ಆದರೆ ಎಷ್ಟು ಉಳಿತಾ ಇದ್ರೆ 26 ಉಳಿತದ. ಸಾರಿ 24 ಉಳಿತದ. ಹಾಗಾದರೆ ಯಾವ ಬೆಲೆ ಇದ್ರಾಗ 24 ಬರ್ತದೋ ಅದೇ ಸರಿಯಾದ ಉತ್ತರ ಆಗಿರ್ತದೆ. ಹಾಗಾದರೆ ಈ ಬೆಲೆಯಲ್ಲಿ ಹಾಕಿ ನೋಡ್ರಿ. ಯಾವುದು? ಆಪ್ಷನ್ 2ರಲ್ಲೇ ಹಾಕ್ತಾ ಇದೆ ನೋಡ್ರಿ. ನಾನು 3 ಇಂಟು ಬ್ರಾಕೆಟ್ 1 ಪ್ಲಸ್ 1 1 ಪ್ಲಸ್ 1 1 ಪ್ಲಸ್ 1 3 ಇಂಟು 1 ಪ್ಲಸ್ 1 2 2 2. ಸೊ ಮಾಡಿದರೆ ಎಷ್ಟಾಗ್ತದೆ? 24 ಆಗುತ್ತೆ. ಸರಿಯಾದ ಉತ್ತರ ಎಷ್ಟು? ಆಪ್ಷನ್ 2. ಈ ರೀತಿಯಾಗಿ ಸರಳವಾಗಿ ಬಿಡಿಸ್ಬೋದು. ಇನ್ನು 65ನೇ ಪ್ರಶ್ನೆ. 65ನೇ ಪ್ರಶ್ನೆ. ಒಂದು ವೃತ್ತದಲ್ಲಿ ಜಾದ ಉದ್ದವು ತ್ರಿಜ್ಯಕ್ಕೆ ಸಮವಾಗಿದ್ದರೆ ಜಾವು ಕೇಂದ್ರದಲ್ಲಿ ಉಂಟು ಮಾಡುವ ಕೋನ ಎಷ್ಟು ಡಿಗ್ರಿ? 60 ಡಿಗ್ರಿ. ಭಾಳ ಸಿಂಪಲ್ಲ. ಒಂದು ವೃತ್ತ ತೆಗೆಯಣ್ರೆ, ಹೌದ್ರಿ. ಜಾದ ಉದ್ದ, ಈ ಜಾದ ಉದ್ದ ಏನೈತಿ ಅಂದ್ರೆ ಎದಕ್ಕೆ ಸಮ ಆಗೈತಿ? ತ್ರಿಜ್ಯಕ್ಕೆ ಸಮ. ನೋಡ್ರಿ, ಎರಡೂ ತ್ರಿಜ್ಯಗಳು ಮೊದಲೇ ಸಮ ಇರ್ತಾವ್ರೆ. ಇನ್ನು ಜಾನು ತ್ರಿಜ್ಯಕ್ಕೆ ಸಮ ಆದರೆ ಇದು ಸಮಬಾಹು ತ್ರಿಭುಜ ಐತೆ. ಸಮಬಾಹು ತ್ರಿಭುಜದ ಒಳಕೋನಗಳು ಎಷ್ಟು ಡಿಗ್ರಿ ಸಮ ಆಗಿರ್ತಾವ್ರಿ? 60 ಡಿಗ್ರಿ ಸಮ ಆಗಿರ್ತಾವ. ಇನ್ನು 66ನೇ ಪ್ರಶ್ನೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಮತ್ತು ಎ ಬಿ ಬಾಹುವನ್ನು ಡಿ ವರೆಗೆ ವೃದ್ಧಿಸೈತಿ. ಹೆಂಗೆ? ಎ ಬಿಗೆ ಎ ಡಿ ಸಮ ಆಗುವಂಥ ವೃದ್ಧಿಸೈತಿ. ಹಾಗಾದರೆ ಬಿ ಸಿ ಡಿಯ ಅಳತೆ ಕಂಡುಹಿಡಿಯಿರಿ. ಬಹಳ ಸಿಂಪಲ್ಲಾಗಿ ಕಂಡುಹಿಡಿಯಬಹುದು ನೋಡ್ರಿ. ಚಿತ್ರ ಹಾಕೊಂಡ್ಬಿಡೋಣ. ಮೊದಲ ಒಂದು ತ್ರಿಭುಜ ಎ ಬಿ ಸಿ ಹಾಕೊಳ್ಳೋಣ, ರೈಟ್ ರೀ. ಇನ್ನು ಎ ಬಿಯನ್ನು ಎ ಡಿ ವರೆಗೆ ವೃದ್ಧಿಸೈತಿ, ರೈಟ್. ಆಮೇಲೆ ಏನು ಮಾಡೋಣ ರೀ, ಇದು ಎ, ಇದು ಬಿ, ಇದು ಸಿ. ಇನ್ನು ಡಿ ಸಿಯನ್ನು ಸೇರಿಸ್ಬಿಡೋಣ. ಡಿ ಸಿಯನ್ನು ಏನು ಮಾಡೋಣ? ಸೇರಿಸೋಣ. ಇದಕ್ಕೆ ಇದು ಸಮ ಆಗೈತಿ, ಹಾಗೆ ಇದಕ್ಕೆ ಇದು ಸಮ ಆಗೈತಿ. ಇನ್ನು ಇದು 1, ಇದು 2, ಇದು ಎಷ್ಟು ರೀ? 3, ಇದು ಕೋನ 4. ಇಲ್ಲಿ ಕೋನ 1ಕ್ಕೆ ಕೋನ 2 ಸಮ ಆಗೈತಿ, ಕೋನ 3ಕ್ಕೆ ಕೋನ 4. ಯಾಕೆ ಬಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳ ಅಭಿಮುಖ ಕೋನಗಳು ಏನಾಗಿರ್ತಾವ? ಸಮ ಆಗಿರ್ತಾವ. ಇನ್ನು ತ್ರಿಭುಜ ಡಿ ಬಿ ಸಿ ತೊಗೊಳ್ಳೋಣ. ಯಾವುದು? ತ್ರಿಭುಜ ಡಿ ಬಿ ಸಿ, ಹೌದ್ರಿ. ಹಾಗಾದ್ರೆ ಯಾಕಂದರೆ ಈ ಕೋನದ ಅಳತೆ ಕೇಳಿದ ನಾವು, ಬಿ ಸಿ ಡಿ, ಈ ಕೋನದ ಅಳತೆ ಕೇಳೋಣ. ಹಾಗಾದ್ರೆ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಈಕ್ವಲ್ ಟು 180 ಡಿಗ್ರಿ. ಕೋನ ಬಿ ಅಂದ್ರೆ 1 ಪ್ಲಸ್ ಕೋನ ಸಿ ಅಂದರೆ 2 ಪ್ಲಸ್ 3 ಪ್ಲಸ್ ಕೋನ ಡಿ ಅಂದರೆ 4 ಈಕ್ವಲ್ ಟು 180 ಡಿಗ್ರಿ. ಹಾಗಾದ್ರೆ ಕೋನ 1ಕ್ಕೆ ಕೋನ 2 ಸಮ ಆಗಿದೆ ಅಂದರೆ ಇದನ್ನು 2 ಅಂತ ಬರ್ಕೋತೀನಿ ರೀ. ಕೋನ 2 ಆಯಿತು.
ಪ್ಲಸ್ ಕೋನ 3 ಕೋನ 3ಕ್ಕೆ ಕೋನ 4 ಸಮ ಆಗ್ಯದ ಅಂದ್ರೆ ಕೋನ 4ನ್ನು 3 ಅಂತ ಬರ್ಕೋತೀನಿ ಈಕ್ವಲ್ ಟು 180. ಹಾಗಾದರೆ 2 ಕೋನ 2 ಪ್ಲಸ್ 2 ಕೋನ 3 ಈಕ್ವಲ್ ಟು 180 ಡಿಗ್ರಿ. 2 ಸಾಮಾನ್ಯ ತೆಗೆದುಬಿಡೋಣ. ಕೋನ 2 ಪ್ಲಸ್ ಕೋನ 3 ಈಕ್ವಲ್ ಟು 180 ಡಿಗ್ರಿ. 2 1 2 90. ಹಾಗಾದರೆ ಕೋನ 2 ಪ್ಲಸ್ ಕೋನ 3 ಈಕ್ವಲ್ ಟು ಎಷ್ಟು ಡಿಗ್ರಿ ಐತ್ರಿ? 90. ಅಂದರೆ ಈ ಕೋನ ಮತ್ತು ಈ ಕೋನ ಕೂಡಿದಾಗ 90 ಡಿಗ್ರಿ ಆಗೈತಿ. ಸೊ ಹಾಗಾದರೆ ಈ ಬಿ ಸಿ ಡಿ ಕೋನದ ಅಳತೆ ಎಷ್ಟು ಡಿಗ್ರಿ ಆಗುತ್ತೆ ರೀ? 90 ಡಿಗ್ರಿ ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಒಂದು ರಸ್ತೆಯಲ್ಲಿ ಸಂಚಾರಿ ದೀಪ 36 ಸೆಕೆಂಡ್ಗೊಮ್ಮೆ ಹತ್ತದ, 42 ಸೆಕೆಂಡ್ಗೊಮ್ಮೆ ಹತ್ತದ, 72 ಸೆಕೆಂಡ್ಗಳಿಗೆ ಅನುಕ್ರಮವಾಗಿ ಬದಲಾಗುತ್ತದೆ. ದೀಪವನ್ನು ಮೊದಲು 9 ಗಂಟೆಗೆ ಬೆಳಗುವಂತೆ ಮಾಡಿದರೆ ಯಾವ ಸಮಯದಲ್ಲಿ ಅವು ಪುನಃ ಬದಲಾಗುತ್ತವೆ? ಹಾಗಾದರೆ ನಾವಿಲ್ಲಿ ಏನು ಮಾಡಬೇಕು ರೀ ಅಂದರೆ ಲಸಾವನ್ನು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು ರೀ? ಲಸ ಕಂಡುಹಿಡಿಬೇಕು. ಹಾಗಾದರೆ ಲಸ ಕಂಡುಹಿಡಿಬೇಕು. 36ರ ಅಪವರ್ತನಗಳನ್ನು ಬರ್ಕೊಂಡ್ಬರ್ತೀನಿ ರೀ. ಹೆಂಗೆ? 2 ಇಂಟು 2 ಇಂಟು 3 ಇಂಟು 3 ಅಂದರೆ 2 ಘಾತ 2 ಇಂಟು 3 ಘಾತ 2. ಇನ್ನು 42 2 21 3 7. ಇನ್ನು 72 ಏನು? 2 36 ಹೌದ್ರಿ, 2 18 2 9 3 3 ಅಂದರೆ 2 ಘಾತ 3 ಇಂಟು 3 ಘಾತ 2. ಹಾಗಾದರೆ ಲಸ ಕಂಡುಹಿಡಿಬೇಕಾಗಿತ್ತು ಅಂದರೆ ಗರಿಷ್ಠ ಘಾತವನ್ನು ಹೊಂದಿರುವ ಸಂಖ್ಯೆ ತೆಗಿಬೇಕು. 2 ಘಾತ 3 ಇನ್ನು 3 ಘಾತ 2 ಇಂಟು 7. ಇವುಗಳನ್ನು ತೆಗೆದು 8 9 ಇಂಟು 7 ಗುಣಾಕಾರ ಮಾಡಿದಾಗ 504 ಬರ್ತಾ ಇದೆ. 504 ಅಂದರೆ 504ನ್ನು 60ರಿಂದ ಭಾಗಾಕಾರ ಮಾಡಿರಿ. 60ರಿಂದ ಭಾಗಾಕಾರ ಮಾಡಿದರೆ ಏನಾಗುತ್ತಾ? 8 ಭಾಗಲಬ್ಧ ಬರ್ತದೆ. ಆಮೇಲೆ 24 ಶೇಷ ಉಳಿತದೆ. ಹಾಗಾದರೆ ಇದರ ಅರ್ಥ ಏನು ಅಂದರೆ 9 ಗಂಟೆ 8 ನಿಮಿಷ 24 ಸೆಕೆಂಡು. 9 ಗಂಟೆ 8 ನಿಮಿಷ 24 ಸೆಕೆಂಡ್ಗೆ ಮತ್ತೆ ದೀಪ ಪುನಃ ಏನಾಗ್ತಾವ್ರಿ? ಬದಲಾಗ್ತಾ ಇದ್ದಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 1.99 ಇದರ P/Q ರೂಪ. ನೋಡ್ರಿ, ಒಂದು ಬಿಂದು ಏನಾಗತ್ತದಪ್ಪ ಅಂದ್ರೆ ಪುನರಾವರ್ತನೆ ಆಗಾಕತ್ತದ. ಹಾಗಾದ್ರೆ ಇದಕ್ಕೆ 10ರಿಂದ ಗುಣಾಕಾರ ಮಾಡಿಬಿಡೋಣ. ಎಷ್ಟಾಗುತ್ತೆ ರೀ? 19 ಆಗುತ್ತೆ. ಹೌದಾ? 10ರಿಂದ ಗುಣಾಕಾರ ಮಾಡಿ 19 ಆಯಿತು. ಸೊ ಈ ಸಂಖ್ಯೆಯ ದಶಮಾಂಶಕ್ಕಿಂತ ಮೊದಲು ಬರುವಂಥ ಒಂದು ಸಂಖ್ಯೆಯನ್ನು ಕಳೆದು ಬಿಡೋಣ. ಎಷ್ಟಾಗುತ್ತೆ ರೀ? 10ರಿಂದ ಗುಣಾಕಾರ ಮಾಡಿದ್ರೆ 10x. 1ನ್ನು ಕಳೆಯಾಕತ್ತೇವೆ. ಯಾಕಪ್ಪ ಅಂದ್ರೆ ದಶಮಾಂಶ ರೂಪಕ್ಕಿಂತ ಮೊದಲು ಒಂದು ಪೂರ್ಣ ಸಂಖ್ಯೆನ ಕಳೆಯಾಕತ್ತೇವೆ. 19ರಾಗ 1 ಹೋದರೆ ಎಷ್ಟು ಉಳಿತದೆ ರೀ? 18. 9x ಒಳಗಡೆ 1x ಹೋದರೆ ಎಷ್ಟು ಉಳಿತದೆ ರೀ? 9. 10x ಒಳಗಡೆ 1x ಹೋದರೆ 9x. 18 ಭಾಗಲೆ 9 ಈಕ್ವಲ್ ಟು x. 9 1 9 2 x ಈಕ್ವಲ್ ಟು ಎಷ್ಟು ಬತ್ತು? 2 ಬತ್ತು. ನೆಕ್ಸ್ಟ್ ಕ್ವಶನ್ ನೋಡ್ರಿ, x² - 2ax + b² = 0 ಸಮೀಕರಣದ ಮೂಲಗಳು ಏನಾಗಿದ್ದಾವ್ರಿ? ಸಮ ಆಗ್ಯಾವ. ಅಂದ್ರೆ ಡೆಲ್ಟಾ = b² - 4ac ವ್ಯಾಲ್ಯೂ 0ಗೆ ಸಮ ಆಗ್ಯಾವ. ಹಾಗಾದರೆ ಬಿ ಅಂದಲ್ಲಿ ಏನೈತ್ರಿ? -2a² - 4. ಎ ಅಂದರೆ 1, ಸಿ ಅಂದರೆ ಏನೈತ್ರಿ? b² ಐತಿ. ಈಕ್ವಲ್ ಟು 4a² - 4b². ಹಾಗಾದರೆ ಇದನ್ನೇನು ಮಾಡೋಣ? ಡಿವೈಡೆಡ್ ಬೈ 4 ಮಾಡಿಬಿಡೋಣ. ಹಾಗಾದರೆ a² - b². -b² ಕಡೆ ತಳಿಸೋಣ್ರಿ. +b² = a² ಅಥವಾ a² = b². ಹಾಗಾದರೆ a = √± b². ಸ್ಕ್ವೇರ್ ರೂಟ ಕ್ಯಾನ್ಸಲ್. a = ± b. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ 1. ನೆಕ್ಸ್ಟ್ ಕ್ವಶನ್, 3a = 6. ಇದು ಮಾತೃಕೆ ರೂಪದಲ್ಲೈತಿ. ಅಡ್ಡ ಸಾಲು
ಅಡ್ಡ ಸಾಲು ಮತ್ತು ಕಂಬ ಸಾಲು. ಹಾಗಾದರೆ 3a = 6 -9 0 -3 ಐತಿ. ಮೊದಲು ಎ ಕಂಡುಹಿಡಿಬಿಡೋಣ. ಎ ಕಂಡುಹಿಡಿಬೇಕಂದ್ರೆ 3ರಿಂದ ಭಾಗಿಸ್ಬೇಕು. 3 ಎಷ್ಟಲೇ 6 3 2 0ಗೆ 0 ಬಂದುಬಿಡ್ತದೆ ರೀ. 3 ಎಷ್ಟಲೇ 9 3 3 9 3 ಎಷ್ಟಲೇ 3 3 1 3 ಎ ವ್ಯಾಲ್ಯೂ ಸಿಕ್ತು. ಇನ್ನು -2a ಅಂದ್ರೆ ಪ್ರತಿಯೊಂದು ಪದಕ್ಕೆ -2 ಇಂದ ಗುಣಾಕಾರ ಮಾಡಬೇಕು. ಮೈನಸ್ ಇಂಟು ಪ್ಲಸ್ -4 ಮೈನಸ್ ಇಂಟು ಮೈನಸ್ ಪ್ಲಸ್ 6. ನೆಕ್ಸ್ಟ್ -2 ಇಂಟು 0 0 ಮೈನಸ್ ಇಂಟು ಮೈನಸ್ ಪ್ಲಸ್ 2 1 2 -4 6 0 2. ಸೊ ಸರಿಯಾದ ಉತ್ತರ ಎಲ್ಲೈತೆ ನೋಡ್ರಿ, ಇಲ್ಲೈತೆ -4 6 0 2. ಸೊ ಸರಿಯಾದ ಉತ್ತರ ಆಪ್ಷನ್ 3.